ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ದಿ ಗ್ಯಾಂಗ್ ವರ್ಸಸ್ ನಾಗೇಶ್. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ಸಿ ವಿ ನಾಗೇಶ್ ರವರು ತೆಗೆದುಕೊಂಡಿರುವಂತ ನಿರ್ಧಾರ ಈಗ ಡಿ ಗ್ಯಾಂಗ್ ಪರವಾಗಿ. ಹಾಗಾದ್ರೆ ಯಾರಿದು ಡಿ ಗ್ಯಾಂಗ್? ಯಾರ ಪರವಾಗಿ? ಡಿ ಗ್ಯಾಂಗ್ ಅಂದ್ರೆ ದರ್ಶನ್ ಮಾತ್ರನಾ ಅಥವಾ ಧರ್ಮಸ್ಥಳ ವಿಚಾರನಾ ಅನ್ನುವಂತ ಪ್ರಶ್ನೆ ನಿಮ್ಗೆ ಉಟ್ಕೊಳ್ಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಬುರುಡೆ ಗ್ಯಾಂಗ್, ಇದರ ಜೊತೆಗೆ ಡಿ ಗ್ಯಾಂಗ್, ಇವರ ಪರವಾಗಿ ವಕಾಲತ್ತನ್ನು ವಹಿಸಿರುವಂತಹ ಸಿ ವಿ ನಾಗೇಶ್ ರವರು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ಏನ್ ಬದಲಾವಣೆ ಆಗುತ್ತೆ? ಹಾಗಾದ್ರೆ ಇದೇ ಫೋಕಸ್ ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ನಾಗೇಶ್ ವರ್ಸಸ್ ಡಿ ಗ್ಯಾಂಗ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಖ್ಯಾತ ವಕೀಲರು ಸಿ ವಿ ನಾಗೇಶ್ ರವರು ಯಾವುದೇ ಕೇಸ್ ತೆಗೆದುಕೊಂಡ್ರು ಕೂಡ ಗೆಲ್ದೇ ಗೆಲ್ತಾರೆ ಅನ್ನುವಂಥ ಅಪಾರವಾದ ನಂಬಿಕೆ ಎಲ್ಲವೂ ಕೂಡ ಇದೆ. ಆದರೆ ಈಗ ಸಿ ವಿ ನಾಗೇಶ್ ರವರು ತೆಗೆದುಕೊಂಡಿರುವಂಥ ನಿರ್ಧಾರ ಇದೆಯಲ್ಲ, ಏನು? ಡಿ ಗ್ಯಾಂಗ್ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇದ್ದಾರೆ. ಡಿ ಗ್ಯಾಂಗ್ ಅಂದ್ರೆ ದರ್ಶನ್ ಪರವಾಗಿ. ಬೇಲ್ ಕೊಡಿಸೋದಕ್ಕೆ ಯಾವ ರೀತಿಯಾಗಿ ಸರ್ಕಸ್ ಮಾಡಿದ್ರು ಅಂತ ಗೊತ್ತು ನಿಮಗೆ. ಬೇಲ್ ಕೂಡ ಸಿಕ್ತು ಆ ಸಂದರ್ಭದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿ ವಿ ನಾಗೇಶ್ ರವರು ಇದು ಯಾವ ಷಡ್ಯಂತ್ರ? ಆ ಟೀಮ್ ವಿರುದ್ಧ ಮಾತನಾಡ್ತಾರೆ, ಆ ಟೀಮ್ ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಅದೆಲ್ಲ ಪ್ರಶ್ನೆ. ಕೇಸ್ ವಿಚಾರಗಳು ಮಾತ್ರ ಅಷ್ಟೇ.
ಸಿ ವಿ ನಾಗೇಶ್ವರವರು ಕೂಡ ಇದೇ ನಿರ್ಧಾರ, ಸಿ ವಿ ನಾಗೇಶ್ವರವರು ಕೂಡ ಇದೇ ಲೆಕ್ಕಾಚಾರ. ಯಾಕೆಂದ್ರೆ ಅವರು ತಮ್ಮ ಕೇಸ್ಗಳ ಪರವಾಗಿ ವಾದ ಮಾಡೋದು ಸಹಜ. ಕೇಸನ್ನ ಗೆಲ್ಲಿಸ್ಕೊಂಡು ಬರ್ತಾರೆ, ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋದು ಅವರ ಅನಿಸಿಕೆ, ಗೆಲ್ಲೇಬೇಕು ಅನ್ನೋದು ಕೂಡ ಇರುತ್ತೆ. ಇಂಥ ಸಂದರ್ಭದಲ್ಲಿ ಇಂಥ ಚರ್ಚೆಗಳು ಹುಟ್ಕೊಳ್ಳೋದು ಕೂಡ ಸಹಜವಾಗಿರುತ್ತೆ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ, ನಾಗೇಶ್ ವರ್ಸಸ್ ದಿ ಗ್ಯಾಂಗ್. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.